ಕರೆದುಕೊಂಡು ಹೋಗುವುದಕ್ಕೆ ನಿನ್ನನ್ನು ಲಗ್ನವಾಗುವುದಕ್ಕೆ ಬಂದಿಲ್ಲ ಸ್ತ್ರೀಯರೇ. ಕುದುರೆಯನ್ನು ಬಿಡಿಸಿಕೊಂಡು ಹೋಗಲು ಬಂದಿರುವೆಯಾ? ಹೌದು ಸ್ತ್ರೀಯರೇ. ಬಿಡುವಾಗ ಯಾರು? ಸಹಜವಾಗಿ ನೀವು ಬಿಡಬೇಕು. ಬಿಡುವುದಿಲ್ಲ. ಪ್ರಥಮನೆ ಎನ್ನ ಮಾತು ಇಚ್ಛೆ ಇಟ್ಟೆಂದು ಕೇಳು. ಕೇಳುವೆಯ? ನಿನ್ನ ಮೇಲೆ ಪ್ರೀತಿ ಇಟ್ಟು ಬಂದಿರುವೆನು. ನನ್ನನ್ನು ನಿನ್ನ ಸತಿಯನ್ನಾಗಿ ಸ್ವೀಕರಿಸಿರನ್ನ ಬುದ್ಧಿ ಸಂಪನ್ನ. ಮೋಹನಲ್ಲ. ಕಾಮತಾಪದಿಂ ಕಂಗೆಟ್ಟು ತಡಪಡಿಸದೆ ಬಾಯಿ ಬಿಡುವುದು ಸರಿಯೇ? ಜಡಶಾಸ್ತ್ರ ಕಲಾದೋಳಿ ಎನ್ನ ಮನಸ್ಸು ಒಡಂಬಡಿಸೆಂದು ಅಡಿಗಡಿಗೆ ನುಡಿಯುವುದು ಪಡ ನಡುವಿನ ಬಾಲೆ ಅಲ್ಲ. ನಿಮ್ಮ ಪಡ ವಿಫಲಾದ ಪ್ರಮೇಲೆಯು ಕೂಡ ಈ ರೀತಿ ನಡೆದ ಅರ್ಜುನನನ್ನ ಶರವಟ್ಟು ಬೇಡಿಕೊಂಡಳು. ಮಂತ್ರಿಗಳಾದ ಚಿತ್ರರೇಖೆಯು ಚಿತ್ತವನ್ನು ತಪ್ಪಿ ಋಷಿಕೇತನನ್ನು ಅಪ್ಪಿಕೊಳ್ಳುವುದಕ್ಕೆ ಒಪ್ಪಿದಳು. ಇಲ್ಲಿ ಚಿತ್ರತರ ಮಾಧವಿ ಚಿತ್ರರೇಖೆ ಪ್ರಿಯ, ನೀನು ನಿರ್ವ್ಯಕ್ತಿಯದಿಂದ ಎನ್ನಮ್ಮರ ನಾಟಕ್ಕೆ ವಿಚಿತ್ರತರವಾಗಿ ಪೀಡಿಸುವೆಯಲ್ಲ. ನಿಮ್ಮ ವೃತ್ತಿಯೇ ನೀಚ ವೃತ್ತಿ ಎಂದು ಕಾಣುತ್ತದೆ. ಅಲ್ಲವೇ ಅಲ್ಲ. ಪುರುಷರನ್ನು ಆನಂದ ಪಡಿಸಿದರ ಮನಮರಿಗೆ ಏನಾದರೂ ಕೊಡುವರೆಂದು ಆಸೆಯಿಂದ ನಮ್ಮ ದಾಸಿಯಾಗಬೇಕೆಂದ ಈ ನಾಟಕಗಳನ್ನು ಆಡಿಬಿಡೆ. ಇಂಥ ನೀಚ ವೃತ್ತಿಯನ್ನು ಈ ಕೇಶವನಂದನ ಆಶಿಸುವರೇ. ಬಂಡಪ್ರಿಯರೇ, ನೀವು ಕುದುರೆಯನ್ನು ಕಟ್ಟಿದಾದರೂ ಈ ಕೆಟ್ಟ ವೃತ್ತಿಗಾಗಿ ಅಲ್ಲ. ಮಲಯಾಳದ ಮಾಯ ಸ್ತ್ರೀಯರು ನಿಮ್ಮ ಮಲಯಾಳದ ಮಾಯ ವಿದ್ಯೆಯನ್ನು ಈ ಬಲ್ಲಿದವನ ಮುಂದೆ ಬಿತ್ತರಿಸಿದರೆ ನಾಚಿಕೆ ಇಲ್ಲ ತುತ್ತಳೆ, ಆಚೆಗೆ ನಿಲ್ಲ ದುರಾತ್ಮಳೆ. ಅಹೋ ಪ್ರಿಯ, ಎಲೆ ಎಣ್ಣೆ ನಾನು ಆಚೆಗೆ ನಿಂತಿರುವೆ ಕಂಡೆ. ಹೌದಾ? ಮತ್ತೆ
ಹಾಗೆ ಮಾತಾಡುವ ಶ್ರೇಯಳೆ. ನಿನ್ನನ್ನು ಬಯಸಿ ಬಂದಿರುವೆನು, ನನ್ನನ್ನು ನಿನ್ನ ಸಖಿಯನ್ನಾಗಿ ಸ್ವೀಕರಿಸು. ಅದು ಎಷ್ಟು ಮಾತ್ರಕ್ಕೂ ಸಹಜವಿಲ್ಲ ಶ್ರೇಯಳೆ. ಇದು ಸರಿಯಲ್ಲ. ಪರಪುರುಷರನ್ನು ಸಹ ನಾನು ಕರೆಸುವುದಿಲ್ಲ. ಪರಸ್ತ್ರೀಯರನ್ನು ಸ್ವೀಕರಿಸುವುದಿಲ್ಲವೆಂದು ಹೇಳುತ್ತಿರುವೆಯಾ? ಹೌದು ಶ್ರೇಯಳೆ. ನನ್ನನ್ನು ಪರಸ್ತ್ರೀಯರನ್ನೇ ಹೇಳುತ್ತಿರುವೆಯಾ? ಸ್ತ್ರೀಯರನ್ನು ಬಯಸುವುದು ಸರಿಯಲ್ಲ. ನೀನು ಸ್ತ್ರೀಯರೇ. ಪರಸ್ತ್ರೀಯರನ್ನು ಬಯಸುವುದು ಸರಿಯಲ್ಲ. ಪರಪುರುಷರನ್ನು ನಾನು ಬಯಸಿ ಬಂದಿಲ್ಲ, ನಿನ್ನನ್ನು ಮಾತ್ರ ಬಯಸಿ ಬಂದಿರುವೆನು. ನಿನ್ನ ಹಠವನ್ನು ಬಿಡು, ನಿನ್ನ ಪ್ರೇಮವನ್ನು ಒಪ್ಪಿಕೋ. ನಾನು ಇಲ್ಲಿಗೆ ಬಂದಿರುವುದು ನಿನ್ನ ಲಗ್ನವಾಗುವುದಕ್ಕೆಲ್ಲ, ಕುದುರೆಯನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ. ಲಗ್ನ ಮಾಡಿಕೊಂಡ್ರೆ ಕುದುರೆಯನ್ನು ಬಿಟ್ಟು ಕಾಯ್ತದೆ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಏನು ಕೇಳು. ಅದೇನು ಚೆನ್ನಾಗಿ ಹೇಳು. ಸುಖದಲ್ಲಿ ಓಲಾಡುವಾಗ ಪ್ರತಿಮಾ ಚಿತ್ರಕ್ಕೆ ಅಲ್ಲ ಏನಲ್ಲ ಆ ಸ್ವರ್ಗ ಸುಧಯ ಮಹಿಳೆಯರಲ್ಲಿದೆ. ಆ ಸ್ವರ್ಗ ಸುಧಯ ಕವಿದಂತೆ ಮನಕ್ಕೆ ಹರುಷ. ನೀನೀಗ ನಿನ್ನ ಹಠವನ್ನು ಬಿಟ್ಟು ಎಲ್ಲ ಪ್ರೇಮವನ್ನು ಒಪ್ಪಿಕೊಂಡರೆ ನನ್ನ ಮನಸ್ಸಿಗೆ ಹೇಗಾಗೋದು ಗೊತ್ತೇ? ಅದೇನಾಗುವುದು ಶ್ರೇಯಳೆ? ಅದು ಏನಾಗೋದು ಎಂದು ಕೇಳಿದೆಯಾ?